ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಊರಿಗೆ ಹೋಗಿದ್ವಲ್ವಾ, ಅಲ್ಲಿ ನಮ್ಮ ಕಡೆ ತೋಟದಲ್ಲಿ ಸಿಗುವಂಥ ಕೆಸುವಿನ ಸೊಪ್ಪನ್ನ ತೊಗೊಂಡ್ಬಂದಿದ್ದೆ. ಅದ್ರದ್ದು ಸಾಂಬಾರು ಮಾಡೋಣ ಅಂತ. ಇದನ್ನು ನಾವು ಎರಡು ರೀತಿ ಮಾಡ್ತೀವಿ. ಒಂದು ಸೊಪ್ಪನ್ನ ಕಟ್ ಮಾಡೋ ಅಂಥದ್ದು, ಇನ್ನೊಂದು ಈ ರೀತಿ ಸೊಪ್ಪನ್ನು ತೊಗೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಈ ರೀತಿ ಸುತ್ತಿ ಗಂಟಾಕಿ ಮಾಡೋ ಅಂಥದ್ದು. ನಾನು ಇವತ್ತು ಗಂಟಾಕಿ ಯಾವ ರೀತಿ ಮಾಡೋದು ಅಂತ ಹೇಳ್ತಿದ್ದೀನಿ. ಇನ್ನು ಇದ್ರದ್ದು ದಂಟು ಇರುತ್ತಲ್ವ, ಅದನ್ನು ಕೂಡ ಸಿಪ್ಪೆ ಸುಲಿದ್ಬಿಟ್ಟು ಮುರಿದು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೈಯಲ್ಲೇ ಇಚ್ಚಿಂಗ್ ಬರುತ್ತೆ, ಹುಳಿ ಹಾಕಿ ವಾಶ್ ಮಾಡ್ಕೋಬೇಕು. ಅದಕ್ಕೆ ಅಂತ ಹೇಳಿ ಕಾಳು, ಉಪ್ಪು, ನೀರು ಹಾಕಿಬಿಟ್ಟು ಒಂದು ವಿಷಲ್ನ ಬೆಳೆಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲಿನಲ್ಲಿ ಈರುಳ್ಳಿ, ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ, ಅದು ಫ್ರೈ ಆದ ನಂತರ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿಬಿಟ್ಟು ಫ್ರೈ ಮಾಡಿ, ನಮಗೆ ಬೇಕಾಗಿರೋಷ್ಟು ನೀರು ಹಾಕಿ, ಹುಣಸೆ ಹಣ್ಣು ಅಥವಾ ಯಾವುದೇ ಹುಳಿ ಇದಕ್ಕೆ ತುಂಬ ಮುಖ್ಯ, ಅದನ್ನು ಹಾಕಿ ಒಂದು ಕುದಿ ಬಂದ ನಂತರ ಈ ಸೊಪ್ಪು ಹಾಕಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಬೆಂದಿರೋ ಅಂಥ ಕಾಳನ್ನು ಕೂಡ ಹಾಕೋಬೇಕು. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ. ಇದನ್ನಂತೂ ಮಿಸ್ಸೇ ಮಾಡಬಾರ್ದು, ಮೇಲೊಗ್ಗರಣೆ ಹಾಕೋಂಥದ್ದನ್ನ. ಅದಕ್ಕೋಸ್ಕರ ಕಾದಿರೋ ಎಣ್ಣೆಗೆ ಚೆನ್ನಾಗಿ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ, ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸಾಂಬಾರು ಅಂತಲೂ ಅನ್ನಿಸ್ಕೊಳ್ಳಲ್ಲ, ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.